ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ತಾರಕಕ್ಕೇರಿದೆ. ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿ ಶಾಸಕರು ಹೈಕಮಾಂಡ್ ಹಾಗೂ ಸಿಎಂ ಮಟ್ಟದಲ್ಲಿ ಭರ್ಜರಿ ಲಾಬಿ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಹುನಗುಂದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಅವರ ಸಾವಿರಾರು ಬೆಂಬಲಿಗರು ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಮಾದರಿಯಲ್ಲಿ ಆಗಮಿಸಿ ಭಾರೀ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುನಗುಂದ ಕ್ಷೇತ್ರದ ಜನರ ಅಹವಾಲು ಆಲಿಸಿದ್ದು ಕಾಶಪ್ಪನವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚಿಸುವ ಭರವಸೆ ನೀಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ ಪರ ಬೆಂಬಲಿಗರ ಪರೇಡ್. ಸಚಿವ ಸಂಪುಟ ವಿಸ್ತರಣೆಯ ಸುಳಿವು ಸಿಕ್ತದಂತೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದಾರೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿ ಸಿಎಂ ಗೃಹ ಕಚೇರಿ ಕೃಷ್ಣಾದ ಬಳಿ ಅಪಾರ ಸಂಖ್ಯೆಯ ಬೆಂಬಲಿಗರು ಜಮಾಯಿಸಿದ್ರು. ಕಾಶಪ್ಪನವರ ಭಾವಚಿತ್ರ ಹಿಡಿದು ಬಂದಿದ್ದ ಸಾವಿರಾರು ಬೆಂಬಲಿಗರು ಯಾವುದೇ ಪ್ರತಿಭಟನೆ ಅಥವಾ ಘೋಷಣೆಗಳನ್ನು ಕೂಗದೆ ಮೌನವಾಗಿ ಬಂದು ಸಿಎಂ ಬಳಿ ಮನವಿ ಮಾಡಿದ್ರು. ಇನ್ನು ಹುನಗುಂದ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಅಗತ್ಯತೆ ಮತ್ತು ಜಿಲ್ಲಾ ರಾಜಕಾರಣದ ಸಮೀಕರಣದ ಬಗ್ಗೆ ಸ್ಥಳೀಯ ನಾಯಕರು ತೀವ್ರ ಒತ್ತಾಯ ಹೇರಿದ್ದಾರೆ. ಮೊದಲ ಪಟ್ಟಿಯಲ್ಲೇ ಅವಕಾಶ ಸಿಗದೇ ಇದ್ದಾಗ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದ ನಾಯಕರನ್ನ ಕಾಶಪ್ಪನವರವರೇ ಸಮಾಧಾನ ಪಡಿಸಿದ್ರು. ಈಗ ಅವಕಾಶ ನೀಡಲೇಬೇಕು ಅಂತ ಮತ್ತೊಮ್ಮೆ ಸಿಎಂ ಹಾಗೂ ಹೈಕಮಾಂಡ್ ನಾಯಕರನ್ನ ಒತ್ತಾಯಿಸಿದ್ದಾರೆ. ಇತ್ತ ಕೃಷ್ಣ ಗೃಹ ಕಚೇರಿಯಲ್ಲಿ ಹುನಗುಂದ ಕ್ಷೇತ್ರದ ಜನರ ಅಹವಾಲು ಆಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಮನವಿ ಪತ್ರವನ್ನ ಸ್ವೀಕರಿಸಿದರು. ಇದೇ ವೇಳೆ ಶಾಸಕ ಕಾಶಪ್ಪನವರ ಕುಟುಂಬದ ತ್ಯಾಗವನ್ನ ಸ್ಮರಿಸಿದ ಸಿಎಂ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಇರಾದೆಯನ್ನು ವ್ಯಕ್ತಪಡಿಸಿ ಹುನಗುಂದ ಜನರಿಗೆ ಸಕಾರಾತ್ಮಕ ಭರವಸೆ ನೀಡಿದರು. ಅವರು ತೆಗೆದುಕೊಂಡು ಅವರ ಜನಸೇವೆಯನ್ನು ಕೂಡ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ, ಯುವಕರಿದ್ದಾರೆ. ನಿಮ್ಮ ಏನು ಭಾವನೆ ಇದೆ ಆ ಭಾವನೆಯನ್ನ ಖಂಡಿತ ನಾನು ವರಿಷ್ಠರಿಗೆ ನಾನು ತಿಳಿಸ್ತೇನೆ. ಒಂದಕ್ಕೆ ನಮ್ಮ ಗುರಿ 28ಕ್ಕೆ ನಮ್ಮ ಗುರಿ. ಅದಕ್ಕೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಸಿಎಂ ನೀಡಿರುವ ಈ ಭರವಸೆಯಿಂದಾಗಿ ಹುನಗುಂದ ಕ್ಷೇತ್ರದ ಬೆಂಬಲಿಗರಲ್ಲಿ ಹೊಸ ಆಶಾವಾದ ಮೂಡಿದೆ. ಹೈಕಮಾಂಡ್ ಕೋರ್ಟ್ನಲ್ಲಿರುವ ಕಾಶಪ್ಪನವರವರ ಮಂತ್ರಿ ಭಾಗ್ಯದ ಭವಿಷ್ಯ ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.